ನನ್ನ ಮೊದಲ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365 ದಿನ ಏನೋ ಇತ್ತು. ಆನಂದರಾವ್ ಸರ್ಕಲ್ನಿಂದ ಹಿಡಿದು ಟಿಲ್ ತ್ರಿವೇಣಿ ಥಿಯೇಟರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. 365 ದಿನ. ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಅದು ಸತ್ಯವಾದಂಥ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟ್ರಿಕಲ್ ಕ್ರೇಜ್ ಸ್ಲೋಲಿ ಇಳ್ತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆಯೋ, ಅಥವಾ 100 ಆಗಿದೆಯೋ, 1000 ಆಗಿದೆಯೋ, ಅವನಿಗೆ ಗೊತ್ತಿಲ್ಲ. ಅಂದರೆ ಆಡಿಯನ್ಸಿಗೆ ಏನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗನ್ಸುತ್ತೆ ಅಂದರೆ ಅಫ್ಕೋರ್ಸ್ ಅವ್ನು ಹೀರೋ ಆಗಿರ್ಬೋದು, ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು, ಅಜಯ್ದು ಹೋಗ್ಲಿಲ್ವೋ, ಎಷ್ಟಾಯ್ತು ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕೆ ಒಬ್ಬ ನಿರ್ಮಾಪಕ ಬರ್ತಾ ಇದ್ದಾರಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನ ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನ ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು, ಈಗ ಮಾತಾಡ್ತಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತೊಗೋಬೇಕಂತ ಕನಸು ಕಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟಿಗೆ ವ್ಯಾಲ್ಯೂ ಅಂತೂ ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸ್ ಈ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ಅದು ತರತ್ತೆ ಸರ್ ಬಿಸ್ನೆಸ್. ಇದು ಈಗ ಸ್ಯಾಟಲೈಟ್ ನಾನು ಯಾಕೆ ಮಾರಲಿಲ್ಲ, ಯಾಕೆ ಹೋಗಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ಅದಕ್ಕೆ. ಥಿಯೇಟ್ರಿಕಲ್ ಏನೇ ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗಬೇಕಿತ್ತು. ಅಂದರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅನ್ಕೊಂಡಿದ್ದು ತುಂಬ ಹ್ಯೂಜ್ ಆಗುತ್ತೆ, 1 to 10 times ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ. ಒಂದು ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು. ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದರೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ. ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯ್ತು. ಸೊ ಆ ಒಂದು ಅನಾಹುತಿಗೆ ಎಲ್ಲೋ ಒಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿಗೆ ಗ್ಯಾರಂಟಿನೇ ಇಲ್ಲ ಇದಕ್ಕೆ.